ಹಾಯ್ ಗೈಸ್, ಇವತ್ತು 13th ಡೇ ಆಫ್ ಜಾಕೆಟ್ ಸೀರೀಸ್. ನಿಮಗೆ 7th ಡೇ ಆಫ್ ಜಾಕೆಟ್ ಸೀರೀಸ್ ಒಳಗೆ ಹೇಳಿದ್ದೆ ಕಾರ್ಬ್ಸ್ದ ಬೆನಿಫಿಟ್ಸ್. ಇವತ್ತು ಹೇಳಂತೀನಿ ನಾನು ಕಾರ್ಬ್ಸ್ ಅಂದ್ರೆ ಏನಂತ ಹೇಳಿ. ಕಾರ್ಬ್ಸ್ ಅಂದ್ರೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್. ಹೆಂಗೆ ಫ್ಯಾಟ್ ಮತ್ತು ಪ್ರೋಟೀನ್ ಅಲ್ಲ, ಹಂಗೆ ಕಾರ್ಬ್ಸ್ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್. ನಾವು ಸೈನ್ಸ್ ಇಂತ್ರ ಬಂದ್ರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇಂತ್ರ ಆಗಿರ್ತೈತಿ. ಕಾರ್ಬ್ಸ್ ಇನ್ ಕೆಲಸ ಭಾಳ ಸಿಂಪಲ್ ಇರ್ತೈತಿ. ಬಾಡಿಗೆ ಎನರ್ಜಿ ಕೊಡೋದು. ನೀವು ವರ್ಕೌಟ್ ಮಾಡ್ರಿ, ನೀವು ಏನಾರ ಥಿಂಕ್ ಮಾಡ್ರಿ, ಏನಾರ ಕೆಲಸ ಮಾಡ್ರಿ, ನಿಮ್ದು ಬ್ರೇನ್, ಮಸಲ್, ನರ್ವಸ್ ಸಿಸ್ಟಮ್ ಎಲ್ಲ ಕಾರ್ಬ್ಸ್ ಇಂತ್ರ ರನ್ ಆಗ್ತಿರ್ತೈತಿ. ಯಾವಾಗ ನೀವು ಫ್ರೂಟ್ಸ್, ರೈಸ್, ಬಿಸ್ಕೆಟ್ಸ್, ಓಟ್ಸ್ ಇವೆಲ್ಲ ತಿಂದ್ಮೇಲೆ ಇದು ಡೈಜೆಸ್ಟ್ ಆಗಿ ಗ್ಲುಕೋಸ್ ಫಾರ್ಮ್ನಾಗ ಬ್ರೇಕ್ ಡೌನ್ ಆಗ್ತೈತಿ. ಆಮೇಲೆ ಇದು ಗ್ಲುಕೋಸ್ ಬ್ಲಡ್ ಸ್ಟ್ರೀಮ್ನಾಗ ಹೋಗಿ ಸ್ಟೋರ್ ಆಗ್ತೈತಿ ಮಸಲ್ಸ್ ಒಳಗೆ ಮತ್ತು ಲಿವರ್ ಒಳಗೆ. ಗ್ಲೈಕೋಜನ್ ಫಾರ್ಮ್ ಒಳಗೆ ಸ್ಟೋರ್ ಆಗ್ತೈತಿ. ಇದು ಗ್ಲೈಕೋಜನ್ ನಿಮಗೆ ವರ್ಕೌಟ್ ಮಾಡೋಕೆ ಎನರ್ಜಿ ಕೊಡ್ತೈತಿ. ಕಾರ್ಬ್ಸ್ ಇಲ್ಲ ಅಂದ್ರೆ ನಿಮ್ಗೆ ಎನರ್ಜಿನೂ ಸಿಗೋಲ್ಲ, ಫೋಕಸ್ಸು ಸಿಗೋಂಗಿಲ್ಲ ಆ್ಯಂಡ್ ರಿಕವರಿನೂ ಆಗಂಗಿಲ್ಲ. ಕಾರ್ಬ್ಸ್ ಇಂಥ ಫ್ಯಾಟ್ ಬರೋಂಗಿಲ್ಲ, ಎಕ್ಸ್ಟ್ರಾ ಕ್ಯಾಲರೀಸ್ ಇಂಥ ಫ್ಯಾಟ್ ಬರ್ತೈತಿ. ಕಾರ್ಬ್ಸ್ ಇಂಥ ಹೆದರಬೇಡ್ರಿ, ಇದನ್ನು ಕರೆಕ್ಟ್ ತಿಳ್ಕೊರಿ ಆ್ಯಂಡ್ ಕರೆಕ್ಟ್ ಯೂಸ್ ಮಾಡ್ಕೊರಿ.